ಹಾಯ್ ಫ್ರೆಂಡ್ಸ್, ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ತರಗತಿಯಲ್ಲಿ ನಾವು IAS ಪೂರ್ವಭಾವಿ ಪರೀಕ್ಷೆಯ PYQs ಸೀರೀಸ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಪ್ರಶ್ನೆ, ಈ ಕೆಳಗಿನ ಯಾವ ಭಾಷೆಗೆ ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿದರೆ ಇದು IAS ಪ್ರಿಲಿಮ್ಸ್ 2015ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಆಪ್ಷನ್ ನೋಡೋಣ. ಎ ಒಡಿಯಾ, ಬಿ ಕೊಂಕಣಿ, ಸಿ ಭೋಜ್ಪುರಿ, ಡಿ ಅಸ್ಸಾಮಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2015ರಲ್ಲಿ IAS ಪರೀಕ್ಷೆಯ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಇತ್ತೀಚೆಗೆ ಅಂತ ಹೇಳಿದ್ರೆ 2015 ಅಂತ ಹೇಳಿದ್ರೆ 2014ರಲ್ಲಿ ಒಡಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ನೀಡಲಾಗಿರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಅದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಒಡಿಯಾ. 2015ರ ಪ್ರಿಲಿಮ್ಸ್ ಪರೀಕ್ಷೆಯ ದೃಷ್ಟಿಕೋನವನ್ನ ಇಟ್ಕೊಂಡು ಸರಿಯಾದ ಉತ್ತರ ಯಾವ್ದಂತ ಹೇಳಿದ್ರೆ ಅದು ಒಡಿಯಾ. ಸೊ 7ನೇ ಪ್ರಶ್ನೆನ ನಾವು ನೋಡೋಣ. ಈ ಕೆಳಗಿನ ಭಾಷೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು 2014ರ IAS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ಸೊ ಅಲ್ಲಿ 3 ಆಪ್ಷನ್ಸ್ ಅನ್ನ ಕೊಟ್ಟು ಮತ್ತೆ ಅದಕ್ಕೆ ಪುನಃ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. 1 ಗುಜರಾತಿ, 2 ಕನ್ನಡ, 3 ತೆಲುಗು. ಈ ಮೇಲಿನ ಯಾವ ಭಾಷೆಗಳು ಸರ್ಕಾರದಿಂದ ಶಾಸ್ತ್ರೀಯ ಸ್ಥಾನಮಾನದ ಮಾನ್ಯತೆಯನ್ನು ಪಡೆದಿವೆ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಈ ಕೊಟ್ಟಿರ್ತಕ್ಕಂತಹ 3 ಭಾಷೆಗಳಲ್ಲಿ ಯಾವ ಭಾಷೆಗಳು ಶಾಸ್ತ್ರೀಯ ಮಾನದ ಮಾನ್ಯತೆಯನ್ನ ಪಡೆದಿದ್ದಾವೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ಎ 1 ಮತ್ತು 2 ಮಾತ್ರ, ಬಿ 3 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2, 3 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ನಾವಿಲ್ಲಿ ಸರಿಯಾದಂತಹ ಉತ್ತರವನ್ನ ಮಾರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ನಾವು ಯೂಸ್ ಮಾಡಬಹುದು. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ನಾವು ಸರಿಯಾದಂತಹ ಉತ್ತರಕ್ಕೆ ನಾವು ಮಾರ್ಕ್ ಮಾಡಬಹುದು. ಅದು ಹೇಗಂತ ನಾವು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಗುಜರಾತಿ ಅದು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆ ಅಲ್ಲ. ಸೊ ನಮಗೆ 100% ಶೋರ್ ಇದೆ ಗುಜರಾತಿ ಭಾಷೆ ಅಲ್ಲ ಅಂತ ಹೇಳಿ. ಸೊ ಆಪ್ಷನ್ಸ್ ನೋಡೋಣ ನಾವು. ಆಪ್ಷನ್ ಎ ದಲ್ಲಿ 1 ಕೊಟ್ಟಿದ್ದಾರೆ, ಆಪ್ಷನ್ ಡಿ ದಲ್ಲಿ ಕೂಡ 1 ಕೊಟ್ಟಿದ್ದಾರೆ. ಸೊ ಆಟೋಮೆಟಿಕ್ಲಿ ಆಪ್ಷನ್ ಎ ಮತ್ತು ಡಿ ಅದು ತಪ್ಪಾಗುತ್ತೆ. ಸೊ ಉಳಿದಿರತಕ್ಕಂಥ ಆಪ್ಷನ್ ಬಿ ಮತ್ತೆ ಸಿ ನೋಡೋಣ. ಸೊ ಬಿ ದಲ್ಲಿ 3 ಮಾತ್ರ ಅಂತ ಕೊಟ್ಟಿದ್ದಾರೆ. 3 ಅಂತ ಹೇಳಿದ್ರೆ ತೆಲುಗು ಮಾತ್ರ ಅಂದಂಗೆ ಆಯ್ತು. ನಮಗೆ ಗೊತ್ತಿದೆ ಕನ್ನಡ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆ ಅಂತ ಹೇಳಿ. ಯಾಕಂದ್ರೆ ಕನ್ನಡಕ್ಕೆ 2008ರಲ್ಲಿ, ಕನ್ನಡ ಭಾಷೆಗೆ 2008ರಲ್ಲಿ ಮತ್ತು ತೆಲುಗು ಭಾಷೆಗೆ 2008ರಲ್ಲಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದನ್ನ ನಾವು ಗಮನಿಸಿದ್ದೇವೆ. ಹೀಗಾಗಿ 2 ಭಾಷೆಗಳಿಗೆ ಒಂದೇ ವರ್ಷ ಶಾಸ್ತ್ರೀಯ ಸ್ಥಾನಮಾನವನ್ನ ನೀಡಲಾಗಿದೆ. ಸೊ 3 ಮಾತ್ರ ಅನ್ನೋದು ಕೂಡ ತಪ್ಪಾಗುತ್ತೆ. ಸೊ ಉಳಿದಿರತಕ್ಕಂಥ ಒಂದೇ ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಅದು 2 ಮತ್ತು 3 ಮಾತ್ರ, ಕನ್ನಡ ಮತ್ತು ತೆಲುಗು. ಸೊ ನಾವೀಗ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆಗಳ ಬಗ್ಗೆ ಸ್ವಲ್ಪ ನೋಡೋಣ. ಕರೆಂಟ್ ಅಫೇರ್ ಅಪ್ಡೇಟ್ ಆಗಿದೆ. ಏನಂತ ಹೇಳಿದ್ರೆ ನೋಡಿ, 2014ರವರೆಗೆ ಒಟ್ಟು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆಗಳು ಎಷ್ಟಿದ್ದಪ್ಪ ಅಂತ ಹೇಳಿದ್ರೆ ಅದು ಒಟ್ಟು 6 ಭಾಷೆಗಳಿದ್ದು. 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆಗಳಾಗಿದ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ 2014ರವರೆಗೆ. ಅದಾದ ಬಳಿಕ 2024ರಲ್ಲಿ ಇತ್ತೀಚೆಗೆ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ಸರ್ಕಾರ ಕೊಟ್ಟಿದೆ. ಸೊ ಅವು ಯಾವ್ಯಾವ ಅಂತ ಹೇಳಿದ್ರೆ ಮರಾಠಿ, ಪಾಳಿ, ಪ್ರಾಕೃತ, ಅಸ್ಸಾಮಿ ಮತ್ತೆ ಬಂಗಾಳಿ. ಸೊ ಈಗ ಟೋಟಲ್ 6+5 ಒಟ್ಟು 11 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆಗಳು ಆಗಿದ್ದಾವೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೊಳ್ಳಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು 6 ಅಂತ ಹೇಳಿದ್ದೆ. ಸೊ ಅದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಈಗ ಸದ್ಯಕ್ಕೆ 11 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರತಕ್ಕಂತಹ ಭಾಷೆಗಳು ಆಗಿದ್ದಾವೆ. ಸೊ ನಾವು ಮುಂದಿನ ಪ್ರಶ್ನೆನ ನಾವು ನೋಡೋಣ. 8ನೇ ಪ್ರಶ್ನೆ, ಇದು IAS ಪ್ರಿಲಿಮ್ಸ್ ನ 2024ರಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂತಹ ಪ್ರಶ್ನೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ತಾತ್ಕಾಲಿಕ ಅಧ್ಯಕ್ಷರ ಬಗ್ಗೆ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ಎ ಸಿ ರಾಜಗೋಪಾಲಾಚಾರಿ, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ TT ಕೃಷ್ಣಮಾಚಾರಿ, ಡಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ. ಸೊ ಮುಂದಿನ ಪ್ರಶ್ನೆ ನಾವು ನೋಡೋಣ. 9ನೇ ಪ್ರಶ್ನೆ, ಸಂವಿಧಾನದ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇದು IAS 2023ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಇಲ್ಲಿ 2 ಹೇಳಿಕೆಯನ್ನ ಕೊಟ್ಟು ಮತ್ತೆ ಅದಕ್ಕೆ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಬಹಳ ದೀರ್ಘವಾಗಿ ನಮ್ಗೆ ಕಂಡು ಬಂದರೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಓದಿದ್ರೆ, ಅದನ್ನ ಏಕಾಗ್ರತೆಯಿಂದ ನಾವು ಓದಿ ಸಾಲ್ವ್ ಮಾಡಿದ್ರೆ ಬಹಳ ಈಸಿ ಕ್ವಶನ್ ಇದು. ಸೊ ನಾವು ಇಲ್ಲಿ ಹೇಳಿಕೆಯನ್ನ ನೋಡೋಣ. ಹೇಳಿಕೆ 1 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾಗರಿಕರಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳನ್ನ ಪ್ರಚುರಪಡಿಸಲು ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಎಸ್, ಪ್ರತಿ ವರ್ಷ ನವೆಂಬರ್ 26ಕ್ಕೆ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತೇವೆ. ಸೊ 1ನೇ ಹೇಳಿಕೆ ಸರಿಯಾಗಿದೆ. ಇನ್ನು ನವೆಂಬರ್ 26, 2ನೇ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ ನವೆಂಬರ್ 26, 1949ರಂದು ಸಂವಿಧಾನ ರಚನಾ ಸಭೆಯು ಸಂವಿಧಾನದ ಕರಡನ್ನು ರಚಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ಸ್ಥಾಪಿಸಿತು ಅಂತ ಹೇಳಿ ಇಲ್ಲಿ 2ನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ
ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1947 ಆಗಸ್ಟ್ 29ಕ್ಕೆ. ಸೊ ಆಗಸ್ಟ್ 29, 1947ಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಚುನಾಯಿಸಲಾಗುತ್ತೆ. ಸೊ ಹೀಗಾಗಿ ನವೆಂಬರ್ 26, 1949ಕ್ಕೆ ಸಂವಿಧಾನ ಅಂಗೀಕಾರ ಆದಂತಹ ಅದು ವರ್ಷ ಡೇಟ್. ಹೀಗಾಗಿ ಎರಡನೇ ಹೇಳಿಕೆಯಲ್ಲಿ ತಪ್ಪಾಗಿದೆ. ನಾವೀಗ ಆಪ್ಷನ್ಸ್ ಅನ್ನ ನೋಡೋಣ. ಈ ಹೇಳಿಕೆಗಳಲ್ಲಿ ಯಾವ್ಯಾವು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮ್ಗೆ ಈಗಾಗಲೇ ಗೊತ್ತಿದೆ ಎರಡೂ ಹೇಳಿಕೆಗಳು ಸರಿಯಾಗಿಲ್ಲ, ಯಾಕಂದ್ರೆ ಹೇಳಿಕೆ 2 ತಪ್ಪಾಗಿದೆ. ಹೀಗಾಗಿ ಆಪ್ಷನ್ ಇಲ್ಲಿ ತಪ್ಪು. ಸೊ ಬಿ ನೋಡೋಣ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ, ಇದರಲ್ಲೂ ಕೂಡ ಎರಡೂ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಮುಂದಿನ ಒಂದು ಹೇಳಿಕೆಯನ್ನು ಓದುವಂತ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎರಡೂ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಆಪ್ಷನ್ ಕೂಡ ರಾಂಗ್, ಯಾಕಂತ ಹೇಳಿದ್ರೆ ಎರಡನೇ ಹೇಳಿಕೆ ತಪ್ಪಾಗಿದೆ. ಇನ್ನು ನಾವು ಡಿ ನೋಡೋಣ. ನೋಡಿ, ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡ್ಲಿಕ್ಕೆ. ಆದ್ರೆ ಎರಡನೇ ಹೇಳಿಕೆ ತಪ್ಪಾಗಿದೆ, ಇಲ್ಲಿ ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ರಾಂಗ್. ಸೊ ಉಳಿದಿರತಕ್ಕಂತ ಒಂದೇ ಒಂದು ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆಪ್ಷನ್ ಸಿ, ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ನೋಡಿ, ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಸೊ ಇದರ ಸರಿಯಾದಂತಹ ಉತ್ತರ ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಈ ರೀತಿ ನಾವು ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಸರಿಯಾದಂತಹ ಉತ್ತರವನ್ನ ಕಂಡುಕೋಬಹುದು. ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಾಂತ್ಯಗಳ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಇದು 2013ರ IAS ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಆಪ್ಷನ್ಸ್ ನೋಡೋಣ. ಎ, ಪ್ರಾಂತ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು. ಬಿ, ರಾಷ್ಟ್ರೀಯ ಕಾಂಗ್ರೆಸ್ ಮುಸ್ಲಿಂ ಲೀಗ್ಗಳಿಂದ ನಾಮಕರಣಗೊಂಡಿದ್ದರು. ಸಿ, ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು. ಡಿ, ತಮ್ಮ ಸಂವಿಧಾನಿಕ ಪಾಂಡಿತ್ಯದಿಂದಾಗಿ ಸರ್ಕಾರದಿಂದ ಆಯ್ಕೆಗೊಂಡಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಸರ್ಕಾರದಿಂದ ಆಯ್ಕೆ ಆಗಿರಲಿಲ್ಲ. ಸೊ ಅದು ರಾಂಗ್. ಆಪ್ಷನ್ ಡಿ ನಾವು ನೇರವಾಗಿ ರಾಂಗ್ ಅಂತ ನಾವು ಮಾರ್ಕ್ ಮಾಡಬಹುದು. ಇಲ್ಲಿ ನಾವು ಬೇರೆ ಆಪ್ಷನ್ ನೋಡೋದಾದ್ರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು, ಪ್ರಾಂತ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಮತ್ತೆ ಸಿ. ಆಪ್ಷನ್ ಬಿ ನಾವು ನೋಡೋದಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳಿಂದ ನಾಮಕರಣಗೊಂಡಿದ್ರು ಅಂತ ಹೇಳಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಸಂವಿಧಾನ ರಚನಾ ಸಭೆ ಸದಸ್ಯರನ್ನ ಚುನಾಯಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ನೇರವಾಗಿ ಅವರು ಯಾವುದೇ ರೀತಿಯಾದಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಹೀಗಾಗಿ ಅವರು ಯಾವುದೇ ರೀತಿಯ ನಾಮಕರಣವನ್ನ ಮಾಡಿರಲಿಲ್ಲ. ಹೀಗಾಗಿ ಆಪ್ಷನ್ ಬಿ ಕೂಡ ಇಲ್ಲಿ ರಾಂಗ್ ಆಗುತ್ತೆ. ಉಳಿದಿರತಕ್ಕಂತ ಆಪ್ಷನ್ 2 ಯಾವ್ದಪ್ಪ ಅಂತ ಹೇಳಿದ್ರೆ ಎ ಮತ್ತೆ ಸಿ. ನೋಡಿ, ಇಲ್ಲಿ ಒಂದು ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಒಂದಕ್ಕೊಂದು ವಿರುದ್ಧ ಆಗಿದಾವೆ. ಯಾವತ್ತೂ ಕೂಡ ನಾವು 4 ಆಪ್ಷನ್ಸ್ ಅನ್ನ ನಾವು ಓದ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಆಪ್ಷನ್ಸ್ ಅಲ್ಲಿ ನಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ನ ವಿರುದ್ಧ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಎ ಮತ್ತು ಸಿ ಇವೆರಡರಲ್ಲೇ ಒಂದು ಸರಿಯಾದಂತಹ ಉತ್ತರ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ಪ್ರಾಂತ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ. ಸಿ ಅಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅಂತ ಹೇಳಿ ಆಪ್ಷನ್ ಸಿ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಎರಡು ಆಪ್ಷನ್ಸ್ ಅಲ್ಲೂ ಕೂಡ ಚುನಾಯಿತರಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಈ ಎರಡು ಸ್ಟೇಟ್ಮೆಂಟ್ ಅಲ್ಲೇ, ಎರಡು ಆಪ್ಷನ್ಸ್ ಅಲ್ಲೇ ಸರಿಯಾದಂತಹ ಉತ್ತರ ಇದೆ ಅಂತ ಹೇಳಿ ನಾವು ಗಮನಿಸಬೇಕಾಗುತ್ತೆ. ನಮ್ಗೆಲ್ಲ ಗೊತ್ತಿದೆ ಪ್ರಾಂತ್ಯಗಳ ಶಾಸನ ಸಭೆಗಳ ಸದಸ್ಯರು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಚುನಾಯಿಸ್ತಾರೆ. ಯಾಕಂದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ನೇರವಾಗಿ ಜನರಿಂದ ಚುನಾಯಿತರಾಗಿರ್ಲಿಲ್ಲ. ಹೀಗಾಗಿ ಈ ಒಂದು ಆಪ್ಷನ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಅದರ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ರು. ಅಂದ್ರೆ ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಚುನಾಯಿಸಲಾಗಿತ್ತು. ಸೊ ಇದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ನಾವು ನಾರ್ಮಲ್ ಆಗಿ 4 ಆಪ್ಷನ್ ಕೊಟ್ಟಂತಹ ಸಂದರ್ಭದಲ್ಲಿ 4 ಆಪ್ಷನ್ಸ್ ಅಲ್ಲಿ 1 ರಿಂದ 2 ಆಪ್ಷನ್ಸ್ ಅನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ತೇವೆ. ಆದ್ರೆ 2 ಆಪ್ಷನ್ಸ್ ಅಲ್ಲಿ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. 50-50 ಆಪ್ಷನ್ಸ್ ಗೆ ನಾವು ಬಂದು ನಿಲ್ತೇವೆ. ಅಂತಹ 50-50 ಚಾನ್ಸ್ ಇದ್ದಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ರಿಸ್ಕ್ ತಗೊಂಡು ನಾವು ಆನ್ಸರ್ಗೆ ಮಾರ್ಕ್ ಮಾಡಬೇಕಾಗುತ್ತೆ. ಆ 50-50 ಇರ್ತಕ್ಕಂತಹ ಚಾನ್ಸಸ್ ಅಲ್ಲೂ ಕೂಡ ನಾವು ಲಾಜಿಕಲ್ ಗೆಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಲಾಜಿಕಲ್ ಗೆಸ್, ಕಾಮನ್ ಸೆನ್ಸ್, ನಮ್ಮ ಪ್ರೀ ರಿಕ್ವಿಸಿಟ್ ನಾಲೆಜ್ ಎಲ್ಲ ಯೂಸ್ ಮಾಡಿ ನಾವು ಸರಿಯಾದಂತಹ ಉತ್ತರವನ್ನ ಆಪ್ಷನ್ಸ್ಗೆ ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನಾವು ನೋಡೋಣ. 11ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಕೇಳಿದರೆ. ಸೊ ಇದು IAS ಪ್ರಿಲಿಮ್ಸ್ 2004ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡೋಣ. ಎ, ಸಂವಿಧಾನ ರಚನಾ ಸಭೆಯು 1940ರಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತಗೊಂಡಿತ್ತು. ಬಿ, ಜವಾಹರ್ಲಾಲ್ ನೆಹರು, MA ಜಿನ್ನಾ, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು. ಆಪ್ಷನ್ ಸಿ,
ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯು ಜನವರಿ 1947ರಲ್ಲಿ ನಡೆಯಿತು. ಡಿ, ಸಂವಿಧಾನವನ್ನು ಜನವರಿ 26, 1950ರಂದು ಅಂಗೀಕರಿಸಲಾಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಡಿ, ಆಪ್ಷನ್ ಡಿ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಯಾಕಂದ್ರೆ ಸಂವಿಧಾನ ಅಂಗೀಕಾರ ಆಗಿದ್ದು 1949 ನವೆಂಬರ್ 26ಕ್ಕೆ. ಆದ್ರೆ ಜನವರಿ 26, 1950ಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂವಿಧಾನ ಜಾರಿಗೆ ಬರುತ್ತೆ. ಅಂಗೀಕಾರ ಆಗಿದ್ದು 1949ರಲ್ಲಿ. ಹೀಗಾಗಿ ಇದು ಆಪ್ಷನ್ ಡಿ ರಾಂಗ್. ಇನ್ನು ಆಪ್ಷನ್ ಸಿ ನಾವು ನೋಡೋಣ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದಿದ್ದು ಜನವರಿ ಅಲ್ಲ, ಡಿಸೆಂಬರ್ 9, 1946ಕ್ಕೆ. ಸೊ ಡೇಟ್ ಕೂಡ ರಾಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿ ಕೂಡ ರಾಂಗ್. ಸೊ ನಾವು ಇಲ್ಲಿ ಗಮನಿಸಬೇಕಾದಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಅಲ್ಲಿ ಯಾವಾಗ ನಮಗೆ ಫ್ಯಾಕ್ಟ್ಸ್ ಡೇಟಾ ಬರುತ್ತೋ ಅಲ್ಲಿ ಎಕ್ಸಾಮಿನರ್ ಆ ಡೇಟಾವನ್ನ ಚೇಂಜ್ ಮಾಡಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಆ ಒಂದು ಸ್ಟೇಟ್ಮೆಂಟ್ ಅನ್ನ ರಾಂಗ್ ಮಾಡ್ಬೇಕಂತ ಹೇಳಿದ್ರೆ ಆ ಫ್ಯಾಕ್ಟ್ ಅನ್ನ ರಾಂಗ್ ಮಾಡಿ ನಮಗೆ ಆ ಸ್ಟೇಟ್ಮೆಂಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಹೀಗಾಗಿ ಯಾವಾಗ ಡೇಟಾ ಮತ್ತೆ ಫ್ಯಾಕ್ಟ್ ಬರುತ್ತೋ ಆ ಒಂದು ಫ್ಯಾಕ್ಟ್ ಅನ್ನ ಸರಿಯಾದ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡು ಅದು ಸರಿಯೋ ತಪ್ಪು ಅಂತ ನೀವು ಗಮನ ಇಟ್ಟು ನೋಡಿಕೊಂಡು ನೆಕ್ಸ್ಟ್ ಆ ಆಪ್ಷನ್ ಸರಿನೋ ತಪ್ಪು ಅಂತ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಸರಿಯಾದಂತಹ ಉತ್ತರ ನಿಮಗೆ ಆ ಆಪ್ಷನ್ಸ್ ಅಲ್ಲಿ ಸಿಕ್ಕೇ ಬಿಡುತ್ತೆ. ಸೊ ನಾವು ಆಪ್ಷನ್ ಬಿ ಅನ್ನ ನೋಡೋಣ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು, ಎಂ.ಎ. ಜಿನ್ನಾ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಸಂವಿಧಾನ ರಚನಾ ಸಭೆ ಸದಸ್ಯರಾಗಿದ್ದರು. ನೋಡಿ, ಎಂ.ಎ. ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ ಸಂವಿಧಾನ ರಚನಾ ಸಭೆ ಸದಸ್ಯರಾಗಿರ್ಲಿಲ್ಲ. ಹೀಗಾಗಿ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ. ಸೊ ಉಳಿದಿರತಕ್ಕಂತ ಒಂದೇ ಒಂದು ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ, ಸಂವಿಧಾನ ರಚನಾ ಸಭೆಯು 1946ರಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತಗೊಂಡಿತ್ತು ಅಂತ ಹೇಳಿ. ಸೊ ಇದು ಸರಿಯಾದಂತಹ ಉತ್ತರ. ಈಗಾಗಲೇ ನೋಡಿ 2004ರಲ್ಲಿ ಸಂವಿಧಾನ ರಚನಾ ಸಭೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದು ಯಾವ ರೀತಿ ಅವರು ಚುನಾಯಿತರಾಗಿದ್ರು ಅಂತ ಹೇಳಿ. ಸೇಮ್ ಕ್ವಶನ್ 2004ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ 2013ರಲ್ಲಿ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ. ಹಳೆ ಬಾಟಲ್ ಹೊಸ ಲೇಬಲ್ ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ನಾವು ಇದರಿಂದ ಏನ್ ಗಮನಿಸಬಹುದಪ್ಪ ಅಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಬರ್ತಾವ ಅಂತ ಹೇಳಿದ್ರೆ, ಈ PYQs ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಯಥಾವತ್ತಾಗಿ ಬರದೇ ಇದ್ರು ಆ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಒಂದು ಕಾನ್ಸೆಪ್ಟ್ಗಳ ಆಧಾರದ ಮೇಲೆ ಸೇಮ್ ಕಾನ್ಸೆಪ್ಟ್ಗಳು ರಿಪೀಟ್ ಆಗ್ತವೆ. ಸೊ ಇಲ್ಲಿ ಸಂವಿಧಾನ ರಚನಾ ಸಭೆಯ ಒಂದು ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಆಲ್ಮೋಸ್ಟ್ ಸೇಮ್ ಆಗಿರತಕ್ಕಂಥ ಕ್ವಶನ್ 2013ರಲ್ಲಿ ರಿಪೀಟ್ ಆಗಿದೆ. ಇನ್ನೊಂದು 1979 ನನ್ನ ಕ್ವಶನ್ ಪೇಪರ್ ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ನನಗೆ 1979ರ ಕ್ವಶನ್ ಪೇಪರ್ ತೆಗೆದಾಗ ನನಗೆ ಒಂದು ಕ್ವಶನ್ ಸಿಕ್ತು. ಅದು ಸೇಮ್ ಕ್ವಶನ್ ಸಂವಿಧಾನ ರಚನಾ ಸಭೆಯ ಸದಸ್ಯರ ಬಗ್ಗೆನೇ ಕೇಳಿದರೆ. IAS ಪ್ರಿಲಿಮ್ಸ್ 1979ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಆಪ್ಷನ್ ಎ, ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು. ಬಿ, ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು. ಸಿ, ಸರ್ಕಾರದಿಂದ ನಾಮಕರಣಗೊಂಡಿದ್ದರು. ಡಿ, ಕೇವಲ ರಾಜ ಸಂಸ್ಥಾನಗಳ ಪ್ರತಿನಿಧಿಗಳಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ನಾವು 2004-13ರ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯಲ್ಲಿ ಈಗಾಗಲೇ ಸರಿಯಾದಂತಹ ಉತ್ತರ ಯಾವುದು ಅಂತ ನಮ್ಗೆ ಗೊತ್ತಾಗಿದೆ. ಅವರು ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು, ಅಂದ್ರೆ ಪರೋಕ್ಷ ಚುನಾವಣೆಯ ಮೂಲಕ ಅವರು ಚುನಾಯಿತರಾಗಿದ್ರು. ನೋಡಿ, ಸೇಮ್ ಪ್ರಶ್ನೆ 1979ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ 2004ರಲ್ಲಿ ರಿಪೀಟ್ ಆಗಿದೆ. 4ರಲ್ಲಿ ರಿಪೀಟ್ ಆಗಿರೋ ಪ್ರಶ್ನೆ 13ರಲ್ಲಿ ರಿಪೀಟ್ ಆಗಿದೆ. ಅಂದ್ರೆ PYQ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ನೀವು ಈ ಒಂದು ಪ್ರಶ್ನೆಗಳ ಮುಖಾಂತರವಾಗಿ ನೀವು ಮನಗಾಣಬಹುದು. ಇದು ಕೇವಲ UPSC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಿನ್ನೆಲೆಯಲ್ಲಿ ಅಲ್ಲ. ನೀವು ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರಿಪೀಟ್ ಆಗೇ ಇರ್ತವೆ. ಒಂದು ವೇಳೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗದೇ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ಸ್ಗಳು, ಕಾನ್ಸೆಪ್ಟ್ಗಳು ಸೇಮ್ ಆಗಿ ರಿಪೀಟ್ ಆಗಿರ್ತವೆ. ಹೀಗಾಗಿ PYQಗಳನ್ನ ಸರಿಯಾದ ದಿಕ್ಕಿನಲ್ಲಿ ಅನಾಲಿಸಿಸ್ ಮಾಡಿ ನಾವು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಖಂಡಿತವಾಗಿಯೂ ಹೆಚ್ಚು ಅಂಕಗಳನ್ನು ನಾವು ಈಸಿಯಾಗಿ ಗಳಿಸಬಹುದು. ಸೊ ಈಗ ನಾವು ಸಂವಿಧಾನ ರಚನಾ ಸಭೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಕ್ವಶನ್ ಅನ್ನ ಅನಾಲಿಸಿಸ್ ಮಾಡಿದ್ವಿ. ಸೊ ಸಂವಿಧಾನ ರಚನಾ ಸಭೆಯ ಬಗ್ಗೆ ಮತ್ತು ಸಂವಿಧಾನ ರಚನೆ ಬಗ್ಗೆ ಒಂದಿಷ್ಟು ನಾನು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಇನ್ ಡೀಟೇಲ್ ಹೇಳಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಫ್ಯಾಕ್ಟ್, ನಾ ಏನ್ ಫ್ಯಾಕ್ಟ್ ಕೊಟ್ಟಿದ್ದೀನಿ ಆ ಫ್ಯಾಕ್ಟ್ ಮೇಲೆ ಆಲ್ರೆಡಿ ಕ್ವಶನ್ಸ್ ಬಂದಿದ್ದಾವೆ. ಹೀಗಾಗಿ ಅದನ್ನ ಡಿಸ್ಕಸ್ ಮಾಡೋಣ. ನೋಡಿ, ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಪಡಿಸಿದ ಯಾರಪ್ಪ ಅಂತ ಹೇಳಿದ್ರೆ 1934ರಲ್ಲಿ ಅದು MN ರಾಯ್ ಅವರು ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆ ಭಾರತೀಯರಿಗೆ ಬೇಕು, ಆ ಭಾರತೀಯರು ತಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಸಂವಿಧಾನ ರಚನಾ ಸಭೆ ಅವಶ್ಯಕತೆ ಇದೆ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು MN ರಾಯ್ ಅವರು. ಇನ್ನು ಸಂವಿಧಾನ ರಚನಾ ಸಭೆಯ ಬೇಡಿಕೆ ಏನು ಭಾರತೀಯರ ಬೇಡಿಕೆ ಇರುತ್ತೆ, ಈ ಬೇಡಿಕೆಯನ್ನ ಅಧಿಕೃತವಾಗಿ ಬ್ರಿಟಿಷರು ಎಲ್ಲಿ ಒಪ್ಕೊಳ್ತಾರಪ್ಪ ಅಂತ ಹೇಳಿದ್ರೆ ಆಗಸ್ಟ್ ಆಫರ್ ಅಂತ ಬರುತ್ತೆ 1940ರಲ್ಲಿ, ಅದಕ್ಕೆ ನಾವು ಆಗಸ್ಟ್ ಕೊಡುಗೆ ಅಂತ ಹೇಳ್ತೇವೆ. ಆ ಆಗಸ್ಟ್ ಕೊಡುಗೆಯಲ್ಲಿ ಅಧಿಕೃತವಾಗಿ ಬ್ರಿಟಿಷರು ಒಪ್ಕೊಳ್ತಾರೆ ಈ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನ. ಇನ್ನು ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್
ಮಿಷನ್ ಯೋಜನೆಯ ಅನುಸಾರವಾಗಿ ರಚನೆ ಆಗುತ್ತೆ. ಕ್ಯಾಬಿನೆಟ್ ಮಿಷನ್ ನಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾವ ರೀತಿ ಚುನಾಯಿತರಾಗಬೇಕು, ಎಷ್ಟು ಜನ ಸದಸ್ಯರಿರಬೇಕು, ಎಲ್ಲಿಂದ ಅವರು ಚುನಾಯಿತರಾಗಬೇಕು ಅನ್ನುವಂಥದ್ದನ್ನ ಒಂದು ಯೋಜನೆ ಮುಖಾಂತರ ಅದು ಪ್ರಸ್ತುತಪಡಿಸುತ್ತೆ. ಆ ಪ್ರಕಾರ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗುತ್ತೆ, ರಚನೆ ಆಗುತ್ತೆ ಅನ್ನುವಂಥದ್ದು. ಸಂವಿಧಾನ ರಚನಾ ಸಭೆಯ ಸದಸ್ಯರು ಪರೋಕ್ಷವಾದ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಈಗಾಗಲೇ ನಾವು ಕ್ವಶನ್ ಸಾಲ್ವ್ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಿದ್ವಿ. ಪರೋಕ್ಷ ಚುನಾವಣೆ ಅಂತ ಹೇಳಿದ್ರೆ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಏಕಮತ ವರ್ಗಾವಣೆ ಪದ್ಧತಿ ಅಂತ ಹೇಳ್ತೇವೆ. ಆ ಪದ್ಧತಿ ಮುಖಾಂತರವಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ, ಚುನಾಯಿತರಾಗ್ತಾರೆ. ಹೆಂಗಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದೆ, ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳಿದ್ವು. ಆ ಶಾಸನ ಸಭೆಯ ಸದಸ್ಯರು ಇವರನ್ನ ಚುನಾಯಿಸ್ತಾರೆ. ಹೀಗಾಗಿ ಅದು ಪರೋಕ್ಷ ಚುನಾವಣೆ ಆಗುತ್ತೆ. ನೋಡಿ, ನಾವು ನೇರವಾಗಿ ನಮ್ಮ MLA MP ಗಳನ್ನ ನಾವು ಚುನಾವಣೆಯ ಮುಖಾಂತರ ಮತದಾನ ಮಾಡಿ ಅವರನ್ನ ಆಯ್ಕೆ ಮಾಡ್ತೇವೆ. ಆ ಒಂದು ಪದ್ಧತಿಯನ್ನ ನಾವು ನೇರವಾದಂತಹ ಚುನಾವಣೆ ಅಂತ ಹೇಳ್ತೇವೆ. ಆದ್ರೆ ನಮ್ಮಿಂದ ನೇರವಾಗಿ ಚುನಾಯಿತರಾಗಿ ಆದಂತಹ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನ ಚುನಾಯಿಸ್ತಾರೆ, ಅದು ಪರೋಕ್ಷ ಚುನಾವಣೆ. ಅದೇ ರೀತಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಕೂಡ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗಿರ್ತಾರೆ. ಅದು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಕ್ರೈಟೇರಿಯಾ ಮಾನದಂಡವನ್ನ ಇಟ್ಕೊಂಡಿದ್ರು. ಅಂದ್ರೆ 1 ಮಿಲಿಯನ್ ಜನಸಂಖ್ಯೆಗೆ ಒಬ್ಬ ಅಭ್ಯರ್ಥಿ ಇರಬೇಕಂತ ಹೇಳಿ. ಸೊ ಟೋಟಲ್ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರದು 389. ಅದರಲ್ಲಿ 296 ಜನ ಬ್ರಿಟಿಷ್ ಭಾರತದಿಂದ ಮತ್ತೆ ರಾಜ ಸಂಸ್ಥಾನಗಳಿಂದ 93 ಜನ ಇರಬೇಕು ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ಮಾಡ್ಕೊಂಡಿದ್ರು. ಆ 296 ಸದಸ್ಯರು ಪ್ರಾಂತೀಯ ಶಾಸಕಾಂಗದಿಂದ ಶಾಸನ ಸಭೆಗಳಿಂದ ಪರೋಕ್ಷ ಚುನಾವಣೆ ಮೂಲಕ ಅವರು ಚುನಾಯಿತರಾಗಬೇಕಾಗಿತ್ತು. ಇನ್ನು ರಾಜ ಸಂಸ್ಥಾನಗಳು 93 ರಾಜ ಸಂಸ್ಥಾನಗಳಿಂದ 93 ರಾಜರುಗಳು ಆ ತಮ್ಮ ಸದಸ್ಯರುಗಳನ್ನ ನಾಮಕರಣ ಮಾಡಬೇಕಾಗಿತ್ತು. ಸೊ ಈ ರೀತಿಯಾದಂತಹ ಒಂದು ಕ್ಯಾಬಿನೆಟ್ ಮಿಷನ್ ನಲ್ಲಿ ಈ ರೀತಿಯಾದಂತಹ ಒಂದು ಅಂಶಗಳು ಪ್ರಸ್ತಾಪ ಆಗಿತ್ತು. ಒಟ್ಟು ಟೋಟಲ್ 389 ಸದಸ್ಯರು ಸಂವಿಧಾನ ರಚನಾ ಸಭೆಯ ಸದಸ್ಯರು ಆಗಿದ್ರು ಅನ್ನುವಂಥದ್ದು. ಇನ್ನು ಚುನಾವಣೆ ಆದ ನಂತರ ಎಷ್ಟು ಜನ ಸದಸ್ಯರು ಚುನಾಯಿತರಾದ್ರು ಅವೆಲ್ಲ, ಆಮೇಲೆ ಮುಸ್ಲಿಂ ಲೀಗ್ ಹಿಂದೆ ಸೇರ್ಕೊಳ್ಳುವಂಥದ್ದು ಅದೆಲ್ಲ ಬಹಳ ಡೀಟೇಲ್ ಆಗುತ್ತೆ. ನಾನು ಬೇರೆ ಕ್ಲಾಸಲ್ಲಿ ಡೀಟೇಲ್ ಬಂದಂತಹ ಸಂದರ್ಭದಲ್ಲಿ ಆ ವಿಚಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾನು ಈಗಾಗಲೇ ಹೇಳಿದೆ, ಪರೋಕ್ಷ ಚುನಾವಣೆ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಅದು ಏಕಮತ ವರ್ಗಾವಣೆ ಪದ್ಧತಿ ಅಂತ ಹೇಳಿ ಇದು ನಿಮಗೆ ಗೊತ್ತಿರಬೇಕು. ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಆ ಚುನಾವಣೆ ಮುಖಾಂತರ, ಆ ಪದ್ಧತಿಯ ಮುಖಾಂತರವಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಚುನಾಯಿಸಲಾಗುತ್ತೆ. ಇನ್ನು ಬ್ರಿಟಿಷ್ ಭಾರತದ ಸ್ಥಾನಗಳನ್ನು ಇಲ್ಲಿ ಏನು 296 ಸ್ಥಾನಗಳಿದ್ವು ಸದಸ್ಯರು ಏನಿದ್ರು, ಸೊ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಒಂದು ಕ್ರೈಟೇರಿಯಾ ಮುಸ್ಲಿಂ, ಸಿಖ್ ಮತ್ತೆ GM ಸಾಮಾನ್ಯ ವರ್ಗ ಅಂತ ಹೇಳಿ 3 ವರ್ಗಗಳಲ್ಲಿ ಆ ಒಂದು ಸ್ಥಾನಗಳನ್ನ ವಿಂಗಡಿಸಿದ್ರು. ಇನ್ನು ಇವರ ಒಂದು ಮೊದಲನೇ ಸಭೆ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ 1946 ಡಿಸೆಂಬರ್ 9. ಇದು ಕೂಡ ಪ್ರಶ್ನೆ ಕೇಳಿದ್ರೆ ಇದ್ರ ಮೇಲೆ ಸಂವಿಧಾನ ರಚನಾ ಸಭೆಯ ಮೊಟ್ಟ ಮೊದಲ ಸಭೆ ಯಾವಾಗ ನಡೀತು ಅಂತ ಹೇಳಿ ಈಗಾಗಲೇ ನಾವು ಹಿಂದಿನ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಫ್ಯಾಕ್ಟ್ ಕೂಡ ಬಂದಿದೆ. ಸೊ ಡೇಟ್ ಕೂಡ ಬಹಳ ಇಂಪಾರ್ಟೆಂಟ್. ಇದು 1946 ಡಿಸೆಂಬರ್ 9. ಸಂವಿಧಾನ ರಚನಾ ಸಭೆ 1946 ಡಿಸೆಂಬರ್ 9ಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಭೆ ಸೇರುತ್ತೆ. ಆ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಹಿರಿಯ ಸದಸ್ಯರಾಗಿದ್ದಂತಹ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ತದನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಇದು ಉಪಾಧ್ಯಕ್ಷರು ಒಟ್ಟು ಇಬ್ರು ಇರ್ತಾರೆ, HC ಮುಖರ್ಜಿ ಮತ್ತೆ VT ಕೃಷ್ಣಮಾಚಾರಿ ಅಂತಕ್ಕಂಥವ್ರು ಇಬ್ಬರು ಉಪಾಧ್ಯಕ್ಷರು ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ. ಇನ್ನು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ನಾವು ನೋಡಿದ್ವಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರ್ತಾರೆ. ಅದು ಆಗಸ್ಟ್ 29, 1947ರಲ್ಲಿ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಚುನಾಯಿಸಲಾಗುತ್ತೆ. ಇನ್ನು ಸಲಹೆಗಾರರು, ಸಂವಿಧಾನದ ಸಲಹೆಗಾರನಾಗಿ BN ರಾವ್ ಅವರನ್ನ ನೇಮಕ ಮಾಡಲಾಗಿರುತ್ತೆ. ಸಂವಿಧಾನ ರಚನಾ ಸಭೆಯ ಲಾಂಛನ ಯಾವ್ದಪ್ಪ ಅಂತ ಹೇಳಿದ್ರೆ, ಚಿಹ್ನೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆನೆ ಆಗಿತ್ತು. ಇನ್ನು ಸಂವಿಧಾನ ರಚನಾ ಸಭೆಯ ಕಾರ್ಯದರ್ಶಿ ಯಾರಾಗಿದ್ರು ಅಂತ ಹೇಳಿದ್ರೆ HVR ಅಯ್ಯಂಗಾರ್. ಇವರು HVR ಅಯ್ಯಂಗಾರ್ ಅವರು ಸಂವಿಧಾನ ರಚನಾ ಸಭೆಯ ಕಾರ್ಯದರ್ಶಿ ಆಗಿದ್ರು. ಓಕೆ, ನೋಡಿ ಇಲ್ಲಿ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಅಂಶ, ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ. ನಾನು ಈಗೇನು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೇನೆ, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ಸಂವಿಧಾನ ರಚನಾ ಸಭೆ ಇದೊಂದು ಸಂಸತ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಸಂಸತ್ ರೀತಿಯಲ್ಲಿ ತಾತ್ಕಾಲಿಕ ಸಂಸತ್ತಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಕಾರ್ಯಗಳನ್ನ ಇದು ಮಾಡುತ್ತೆ. ಒಂದೇ ಪ್ರಮುಖವಾದಂತಹ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ಮೇ ತಿಂಗಳು 1949ರಲ್ಲಿ ಕಾಮನ್ವೆಲ್ತ್ ಏನು ಒಕ್ಕೂಟ ಇರುತ್ತೆ ಅದರ ಸದಸ್ಯತ್ವವನ್ನ ಅಂಗೀಕಾರ ಮಾಡುತ್ತೆ. ಏನಿದು ಕಾಮನ್ವೆಲ್ತ್ ಒಕ್ಕೂಟ ಅಂತ ಹೇಳಿದ್ರೆ, ಇದು ಈ ಕಾಮನ್ವೆಲ್ತ್ ಒಕ್ಕೂಟದಲ್ಲಿರ್ತಕ್ಕಂತಹ ಬಹುತೇಕ ಸದಸ್ಯ ರಾಷ್ಟ್ರಗಳು ಬ್ರಿಟಿಷರಿಂದ ಆಳ್ವಿಕೆಗೆ ಒಳಪಟ್ಟಂತಹ ದೇಶಗಳಾಗಿರ್ತವೆ ಮತ್ತು ವಸಾಹತು ರಾಷ್ಟ್ರಗಳು. ಸೊ ಅಂತಹ ಒಂದು ಒಕ್ಕೂಟದ ಒಂದು ಸದಸ್ಯತ್ವವನ್ನ ಇದು ಅಂಗೀಕಾರ ಮಾಡುತ್ತೆ ಸಂವಿಧಾನ ರಚನಾ ಸಭೆ. ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಮೇ ತಿಂಗಳ 1949ರಂದು. ಇನ್ನು ರಾಷ್ಟ್ರೀಯ ಧ್ವಜವನ್ನ ಅಳವಡಿಸಿಕೊಳ್ತಾರೆ. ಅದು ಜುಲೈ 22, 1940. ಡೇಟ್ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಧ್ವಜವನ್ನ ಜುಲೈ 22, 1947ರಲ್ಲಿ ಈ ರಾಷ್ಟ್ರೀಯ ಧ್ವಜವನ್ನ ಅಳವಡಿಸಿಕೊಳ್ತಾರೆ. ಇನ್ನು ರಾಷ್ಟ್ರಗೀತೆ ಮತ್ತೆ ರಾಷ್ಟ್ರೀಯ ಹಾಡು. ನೋಡಿ, ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ. ಜನಗಣಮನ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರಗೀತೆ. ರವೀಂದ್ರನಾಥ್ ಟಾಗೋರ್ ಅವರು ರಚನೆಯನ್ನ ಮಾಡಿದ್ದಾರೆ. ಆ ಒಂದು ರಾಷ್ಟ್ರಗೀತೆಯನ್ನ ಜನವರಿ 24, 1950ರಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನ ಅಳವಡಿಸಿಕೊಳ್ತಾರೆ ಅಧಿಕೃತವಾಗಿ. ಇನ್ನು ರಾಷ್ಟ್ರೀಯ ಹಾಡು
ಯಾವ್ದಪ್ಪ ಅಂತ ಹೇಳಿದ್ರೆ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂತಹ ವಂದೇ ಮಾತರಂ ಗೀತೆ, ಅದು ರಾಷ್ಟ್ರೀಯ ಹಾಡು, ನ್ಯಾಷನಲ್ ಸಾಂಗ್ ಅಂತ ಹೇಳ್ತೇವೆ. ಇದು ನ್ಯಾಷನಲ್ ಆಂಥಮ್, ಇದು ನ್ಯಾಷನಲ್ ಸಾಂಗ್. ನ್ಯಾಷನಲ್ ಆಂಥಮ್ ಮತ್ತೆ ನ್ಯಾಷನಲ್ ಸಾಂಗ್ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಪರೀಕ್ಷೆಯಲ್ಲಿ ಟಿಕ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರ್ತದೆ ನೋಡಿ. ಎರಡು ಸೇಮ್ ಡೇಟಿಗೆ ಇದನ್ನ ಅಂಗೀಕಾರ ಮಾಡ್ತಾರೆ ಮತ್ತೆ ಅಳವಡಿಸ್ಕೊಳ್ತಾರೆ. ಸೊ ಇದಿಷ್ಟು ಸಂವಿಧಾನ ರಚನಾ ಸಭೆ ಇಂಪಾರ್ಟೆಂಟ್ ಆಗಿ ಮಾಡಿರ್ತಕ್ಕಂತಹ ಪ್ರಮುಖವಾದಂತಹ ಕಾರ್ಯಗಳು. ಸೊ ನಾವು ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಸಂವಿಧಾನ ರಚನೆ ಮತ್ತು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ. ಇದೇ ರೀತಿ ಈ ಒಂದು ವಿಡಿಯೋ ಸೀರೀಸ್